ರಾಜ್ಯದಲ್ಲಿ ಈಗಾಗಲೇ ಮುಂಗಾರಿನ ಮಳೆ ಪ್ರಾರಂಭ ಆಗಿದೆ. ಆದರೆ ಮಲೆನಾಡಿನಲ್ಲಿ ಮುಂಗಾರಿನ ಮಳೆನೇ ಬರ್ತಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ರೈತರೆಲ್ಲ ಕಂಗಾಲಾಗಿದ್ದಾರೆ. ಬನ್ನಿ ಈ ಒಂದು ವರದಿಯ ಬಗ್ಗೆ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಹೌದು, ಮಲೆನಾಡಿನ ರೈತರಿಗ ಕಂಗಾಲಾಗಿದ್ರೆ ಮುಂಗಾರಿನಲ್ಲಿ ನೀರಿಲ್ಲದೆ ಬೆಳೆಗಳೆಲ್ಲ ಒಣಗುವ ಪರಿಸ್ಥಿತಿಗಾದರೆ ಬಂದಿರತಕ್ಕಂಥದ್ದು. ನೋಡಿ, ಮುಂಗಾರು ಮಳೆ ಈಗ ಹಿಂದೆನೇ ಕರ್ನಾಟಕಕ್ಕೆ ಬಂದಿತ್ತು. ಕರ್ನಾಟಕದಲ್ಲಿ ಮುಂಗಾರಿನ ಮಳೆನೂ ಸಹ ಬಂತು. ಆದರೆ ಈಗ ಮುಂಗಾರಿನ ಮಳೆ ನಿಂತಿದೆ. ಇದೇ ನಿಟ್ಟಿನಲ್ಲಿ ಹೆಬ್ಬಾಗಿಲು ಮತ್ತು ಶಿವಮೊಗ್ಗ ಈ ಭಾಗಗಳಲ್ಲಿ ಮೆಕ್ಕೆಜೋಳೆಯನ್ನು ಬಿತ್ತನೆ ಮಾಡಿದ್ರು ರೈತರು. ಈ ಹಿಂದೆ ಮುಂಗಾರು ಬರೋದಕ್ಕಿಂತ ಪ್ರಾರಂಭದಲ್ಲಿ ಆಗ ಮುಂಗಾರಿನ ಮಳೆ ಬಂದ ನಂತರ ಮೆಕ್ಕೆಜೋಳ ಎಲ್ಲ ಬಿತ್ತನೆ ಬಂದಿದೆ. ಈಗ ಮುಂಗಾರಿನ ಮಳೆ ನಿಂತಿರೋ ಕಾರಣದಿಂದಾಗಿ ಬೆಳೆಗಳೆಲ್ಲ ಒಣಗ್ತಿದೆ ಅಂತ ಹೇಳಿ ರೈತರು ಪರದಾಟವನ್ನು ಮಾಡ್ತಿದ್ದಾರೆ. ರೈತರು ಕಂಗಾಲಾಗಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕಡೆಯಿಂದ ಯಾವ ತೀರ್ಮಾನ ಬರುತ್ತೆ ಅನ್ನೋದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹವಾಮಾನ ಇಲಾಖೆ ಕಡೆಯಿಂದ ಕೆಲವು ಬೆಳೆಗಳನ್ನು ಬೆಳಿಬಾರ್ದು ಅಂತ ಹೇಳಿ ಸಹ ಎಚ್ಚರಿಕೆಯನ್ನು ತಿಳಿಸಲಾಗಿದೆ ಇದೇ ಒಂದು ಮುಂಗಾರಿನಲ್ಲಿ. ಯಾಕೆ ಅಂತಂದರೆ ಸಾಕಷ್ಟು ಬೆಳೆ ನಷ್ಟ ಆಗ್ತಕ್ಕಂತಹ, ಬೆಳೆ ಹಾನಿ ಆಗ್ತಕ್ಕಂತಹ ಸಾಧ್ಯತೆ ಇದೆ ಅಂತ ಹೇಳಿ ಹವಾಮಾನ ಇಲಾಖೆ ಕಡೆ ತಿಳಿಸಿರ್ತಕ್ಕಂಥದ್ದು. ಅದನ್ನು ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸದ್ಯಕ್ಕೆ ಶಿವಮೊಗ್ಗ ಮತ್ತು ಸುತ್ತಮುತ್ತಲಿನ ಭಾಗಗಳಲ್ಲಿ ಬೆಳೆಗೆ ನೀರಿಲ್ಲದೆ ಬೆಳೆಗಳೆಲ್ಲ ಒಣಗ್ತಿದೆ ಅಂತ ಹೇಳಿದೀಗ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಇದು ಇವತ್ತಿನ ಒಂದು ಮಾಹಿತಿ. ಇನ್ಫಾರ್ಮೇಷನನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ, ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್.